ಹಲೋ ಎಲ್ರಿಗೂ ನಮಸ್ಕಾರ. ಇದು ವರ್ಚಸ್ ಮತ್ತು ಮುರುಳಿ ಶ್ರೀಕಾಂತ ಓಡೋಗ್ತಾ ಇದ್ದಾನೆ. ನೋಡಿ ಓಡೋಗ್ತಾ ಇದ್ದಾನೆ. ಶ್ರೀಕಾಂತ, ನಾವೆಲ್ಲ ಕೂಡಿ ಇವತ್ತು ನಮ್ಮ ಸಂಗಮದಲ್ಲಿರುವಂತಹ ಒಂದು ಕೆರೆಗೆ ಹೋಗ್ತಾ ಇದ್ದೀವಿ ಈಜಲಿಕ್ಕೆ. ಸ್ವಲ್ಪ ಕೆರೆ ನೀರು ಹೆಂಗೆ ಒರಿಜಿನಲ್ಲು ಆರ್ಗ್ಯಾನಿಕ್ ಆಗಿದೆ. ಸೊ ನಿಮಗೂ ತೋರಿಸ್ತೀವಿ, ಅಲ್ಲಿ ತನಕ ವೇಟ್ ಮಾಡಿ. ನೋಡಿ, ಈಗ ನಾವು ನಮ್ಮ ನಡುವಿನ ಮನೆಗೆ ಬಂದ್ವಿ. ಸೊ ತೋರಿಸ್ತೀನಿ ಹೇಗಿದೆ ಅಂತ. ನಡುವಿನ ಮನೆ ಇಲ್ಲಿ ಒಂದು 3-4 ಮನೆಗಳಿದೆ. ಸದ್ಯಕ್ಕೆ ಇದು ನಡುವಿನ ಮನೆ. ಇಲ್ಲಿದೆಯಲ್ಲ, ಇದು ನಡುವಿನ ಮನೆ. ಇಲ್ಲಿ ಮಲಗಂಬ ಶಿಬಿರಕ್ಕೆ ಎಲ್ಲರೂ ಬಂದಿದ್ದಾರೆ. ಓಕೆ, ಇಲ್ಲಿದ್ದಾನೆ. ಎಲ್ಲರೂ ಮಲಗಂಬ ಶಿಬಿರಕ್ಕೆ ಬಂದಿದ್ದರು. ಇವರು ಅದಿ ಅಂತ. ಈ ಕಡೆ ಲೋಹಿತ್, ಇವನು ದರ್ಶನ, ಮತ್ತೆ ನಮ್ಮ ದೇವಣ್ಣ ನನ್ನ ಜೊತೆ. ಅಂದ್ರೆ ಈಗ ನಾವು ಸುಮನ್ ಸಂಗಮದಲ್ಲಿ ಕಲಿಗಳಾಗಿದ್ವಲ್ಲ, ಅದರಲ್ಲಿ ಇವರೊಬ್ರು ಕೂಡ ಹಿರಿಯ ಒಂದು ರಂಗ ಕಲಿಕೆ ತರಬೇತುದಾರರು. ಇವನು ಲೈವ್ ಹೋಗಿದ್ದಾನೆ ಸದ್ಯಕ್ಕೆ. ಇದು ನಮ್ಮ ನಡುವಿನ ಮನೆ. ಇವ್ರು ಜೈವಿನ್ ಅಂತ, ನಮಸ್ಕಾರ, ಬೆಂಗಳೂರಿಂದ. ಸೊ ನಮ್ಮ ಎಲ್ಲರ ಒಂದು ಓಟ ಪಾಠ ಎಲ್ಲ ಹಿಂಗಿರುತ್ತೆ. ಸೊ ಎಲ್ಲರೂ ಈಗ ಇರ್ತೀವಿ. ನನ್ನ ಶಿಬಿರಗಳಾದಾಗೆಲ್ಲ ಈ ಥರ ಚೆನ್ನಾಗಿ ಖುಷಿಯಿಂದ ಕೆಲಸಗಳು ಮಾಡಿಕೊಂಡು ಈಜಾಡ್ಕೊಂಡು ಈ ರೀತಿ ಇಲ್ಲಿ ಸಂಭ್ರಮ ಇರುತ್ತೆ. ಸೊ ಈಗ ಕೆರೆಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ಹೋಗ್ತೀವಿ. ಹೋಗೋಣ. ರನ್ನಿಂಗ್ ಕಮಾನ್. ಇದು ಶ್ರೀಕಾಂತ್ ಹೇಳಿದ್ನಲ್ಲ, ಇದು ನಮ್ಮ ಜೊತೆ ಕಲಿಯಾಗಿರುವಂತ ಅವರು ಒಬ್ರು ಕಲಿಗಳಲ್ಲಿ. ಇವರು ಅಕ್ಬರಣ್ಣ ಅಂತ ಒಂದು ಹಿರಿಯ ಕೃಷಿ ಒಂದು ಕಲಿತಾ ಇರುವಂತವ್ರು. ನಮ್ಮ ಜೊತೆ ಇವರು ಸಹ ಈ ವರ್ಷದ ಒಂದು ಕಲಿಗಳಾಗಿದ್ದಾರೆ. ಸೊ ಈಗ ಹೋಗ್ತೀವಿ. ಕಮಾನ್. ನಾವು ಈಜಾಡ್ಬೇಕಾದಂತ ಕೆರೆಗೆ ಬಂದ್ವಿ. ಸೊ ನೋಡ್ತಿದ್ದೀರಲ್ಲ, ಕೆರೆ ಈ ರೀತಿ ಇದೆ. ಇವಾಗ ಎಲ್ಲರೂ ಬರ್ತಾರೆ, ಇಲ್ಲೇ ಈಜಾಡಿತಾರೆ. ನೋಡಿ, ಎಂಜಾಯ್ ಮಾಡಿ. ಈ ಕೆರೆಗಳು ನ್ಯಾಚುರಲ್ ಆಗಿ ಸಿಗೋದಿಲ್ಲ. ತುಂಬ ಜನ ಈಗ ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಂಡಿದ್ದಾರೆ. ಬಟ್ ಸದ್ಯಕ್ಕೆ ಈಜಾಡ್ತೀವಿ. ಆ ವಿಡಿಯೋಗಳನ್ನು ಹಾಕ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ. ಓಕೆ, ಎಲ್ಲ ವಿಡಿಯೋಗಳು ಬಂದರು ನೋಡಿ. ಓಕೆ, ನೋಡಿ ಎಲ್ಲರ ಮುಖ ನೋಡ್ಕೊಂಬಿಡಿ. ಈಗ ಅವರೇ ಎಲ್ಲ ಎಂಜಾಯ್ ಮಾಡೋದು, ಇವಾಗ ಎಗರಾಡೋದು, ಕುಣಿದಾಡೋದು. ಓಕೆ, ಹೋಗೋಣ. ನೋಡಿ, ಕೆರೆ ಹೇಗಿದೆ. ಈ ರೀತಿ ಕೆರೆ ಇರುತ್ತೆ, ಈ ರೀತಿ. ಓಕೆ, ಬನ್ರೋ. ದರ್ಶನ್, ಹೇಗಿದೆ ಕೆರೆ? ತುಂಬಾ ತಣ್ಣಾಗಿದೆ, ಬಿಸಿಲಲ್ಲಿ ತುಂಬಾ ಖುಷಿ ಆಗುತ್ತೆ. ಹೌದು. ಓಕೆ, ಬನ್ನಿ. ಸೊ ತುಂಬಾ ಆಳ ಇದೆ. ಕಡಿಮೆ ಆಳ ಇದೆ. ತುಂಬ ಸುಸ್ತಾಗ್ತಿದೆ. ಹಿಂಗೆ just tell me something about this activity. We are swimming here. ಚೆನ್ನಾಗಿದೆ. ಓಕೆ, ಅದು ನೋಡಿದ್ರಲ್ಲ, ವರ್ಚಸ್ ಅನ್ನೋ ಹುಡುಗ ನೋಡಿದ್ರಲ್ಲ, ಅವನು ಅಂದರೆ ಮೂಲತಃ ದಾವಣಗೆರೆ ಅವರು. ಸೊ ಅವನು ಯಾವುದೇ ರೀತಿ
ಶಾಲೆಗೆ ಹೋಗಿಲ್ಲ, ಏನೂ ಇಲ್ಲ, ಮನೆಯಲ್ಲಿ ಹೋಮ್ ಸ್ಕೂಲಿಂಗೆಲ್ಲ ಮಾಡಿಕೊಂಡು ಶಾಲೆ ಕಲ್ತಿರುವಂಥದ್ದು. ಯಾವುದೇ ರೀತಿ 1ನೇ ಕ್ಲಾಸು ಓದಿಲ್ಲ, ಏನೂ ಇಲ್ಲ. ಸ್ವಲ್ಪ ಅದ್ರ ಬಗ್ಗೆ ನಿಮಿಷ ಹೋಮ್ ಸ್ಕೂಲಿಂಗ್ ಅಂದರೆ ಏನು ಅಂತ ಸ್ವಲ್ಪ ಅವನ ಬಗ್ಗೆ ಕೇಳೋಣ, ಹೆಂಗಿರುತ್ತೆ ಅಂತ. ಹೋಮ್ ಸ್ಕೂಲಿಂಗ್ ಕನ್ನಡದಲ್ಲಿ ಸ್ವಲ್ಪ ಹೇಳು. ನಿಮ್ಗೆ ಯಾವ್ದು ಅವಶ್ಯಕತೆ ಇರುತ್ತೆ, ಯಾವ್ದು ಇಷ್ಟ ಇರುತ್ತೆ ಅದನ್ನ ಮಾಡೋದು. ಓಕೆ, ಈ ರೀತಿ ಇವನು ಓದಿರೋದು ಅಂದ್ರೆ ಐ ಥಿಂಕ್ ಮನೇಲಿ ಓದಿದ್ರೆ ಈ ರೀತಿ. ಯಾವುದೇ ರೀತಿ ಸ್ಕೂಲ್ ಹೋಗಿಲ್ಲ ನೋಡಿ, ಯಾರು ಈ ಥರ ಇಂಗ್ಲೀಷಲ್ಲಿ ಚೆನ್ನಾಗಿ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಾನೆ. ಸೊ ಈ ರೀತಿ ಹೋಮ್ ಸ್ಕೂಲಿಂಗ್ ಇರುತ್ತೆ ಅಂತ ನಿಮಗೆ ಪರಿಚಯ ಆಯಿತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ಯಾರವರಲ್ಲ ಯಾರು ಸರ್ ಅವರು ಎದುರುಪುಗಿಟ್ರಲ್ಲ ಅಲ್ಲೇ ನಿಂತಿದ್ದಾರೆ. ಬಂಡ್ರಲ್ಲೇ ಬಂಡ್ರು ಓ ತುಂಬ ಭಯ ಬೀಳ್ತಾ ಇದ್ದಾರೆ. ಸುಮ್ಮನೆ ಆಳ ತುಂಬ ಇಲ್ಲ ಅಂದ್ರೂ ಭಯ ಬೀಳ್ತಾ ಇದ್ದಾರೆ. ಮತ್ತೆ ನಾವು ಅವ್ರಿಗೆ ಭಯ ಇದೆ ಅಂದ್ವಿ, ಸೊ ಹಂಗಾಗಿ ಆಗಲೇ ಬಂದೇ ಬಿಡ್ತೀವಿ ಅಂತ ಬರ್ತಾ ಇದ್ದಾರೆ. ಬರಲಿ ನೋಡೋಣ. ಇಲ್ಲ ಮಾತಾಡ್ತಾ ಇದ್ದಾರೆ ಏನೋ ಹಂಗೆ ಹಿಂಗೆ ಅಂತ. ಸೊ ನೋಡಿ, ಸುಮಾನ ಸಂಗಮ ಕಾಡ್ತೋಟ ಈ ರೀತಿ ಇದೆ. ಈ ರೀತಿ ಇಲ್ಲಿ ಎಂಜಾಯ್ಮೆಂಟು ನಾನು ಕರಿತಾ ಇರುವಂತ ಈ ಸುಮನ್ ಮುಳುಗ್ದ. ಸೊ ಈ ರೀತಿ ಸುಮಾನ ಸಂಗಮ ಕಾಡು ತೋಟದಲ್ಲಿ ಈ ರೀತಿ ಎಂಜಾಯ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರನೇ 1 ವರ್ಷದ ಕೋರ್ಸ್ಗೆ ನಾನು ಬಂದಿದ್ದೆ. ಸೊ ಹಂಗಾಗಿ ಈ ವರ್ಷದ ಕೋರ್ಸು ಮಾರ್ಚ್ಗೆ ಮುಗಿಯುತ್ತೆ. ಅದನ್ನು ನಾವು ಈ ರೀತಿ ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಪ್ರತಿಯೊಂದು ಟೈಮಲ್ಲೂ ಆ ರೀತಿ ಹಾಡುಗಳಾಗಿರ್ಬೋದು, ಆ ರೀತಿ ಈಜುಗಳು, ಈ ರೀತಿ ಈಜು ಚಟುವಟಿಕೆ, ಹಾಡು, ಕುಣಿತ, ನಾಟಕ, ಶಿಬಿರ, ಮಲ್ಲಗಂಬ, ಈ ರೀತಿ 106 ಥರದ್ದು ಶಿಬಿರ ಮಾಡ್ಕೊಳ್ಳೋದಾಗಿರಲಿ, ಈ ರೀತಿ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸುಮನ ಸಂಗಮ ಕಾಡು ತೋಟದಲ್ಲಿ ಹಲವಾರು ರೀತಿಯ ಶಿಬಿರಗಳನ್ನ ನಡೆಸ್ತೀವಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ಸುಮನ ಸಂಗಮ ಕಾಡು ತೋಟಕ್ಕೆ ನೀವು ಕಲಿಗಳಾಗಿ ಬರ್ತಿರೋ, ಕಲಿಗಳಂದರೆ ವಿದ್ಯಾರ್ಥಿಗಳಾಗಿ ಬರ್ತಿರೋ, ಅಥವಾ ಇಲ್ಲಿ ಶಿಬಿರಗಳನ್ನು ಕಂಡಕ್ಟ್ ಮಾಡಕ್ಕೆ ಬರ್ತಿರೋ, ಅಥವಾ ಇರೋಕ್ಕೆ ಬರ್ತಿರೋ, ನಿಮಗೆ ಬಿಟ್ಟಿದ್ದು. ಸೊ ಸುಮನ ಸಂಗಮ ಕಾಡು ತೋಟಕ್ಕೆ ಒಂದ್ಸಲ ಬಂದು ಹೋಗಿ. ಇದು ಧಾರವಾಡದಿಂದ 11 ಕಿಲೋಮೀಟರ್ ದೂರದಲ್ಲಿದೆ, ಜಾಸ್ತಿ ಏನಿಲ್ಲ, ಬರೀ 11 ಕಿಲೋಮೀಟರ್ ದೂರದಲ್ಲಿ ಒಂದು 15 ಬಸ್ ಟಿಕೆಟ್ ಇದೆ. ಸೊ ಧಾರವಾಡದಲ್ಲಿ ಯಾರ್ಯಾರು ಇದ್ದೀರಾ ಬಂದೋಗಿ, ಅಥವಾ ಸುತ್ತಮುತ್ತ ಯಾರ್ಯಾರು ಇದ್ದೀರಾ ಬಂದು ಈ ಕಾಡು ತೋಟನ ನೋಡ್ಕೊಂಡೋಗಿ. ಇಲ್ಲಿ ತೆಪ್ಪ ಇದೆ. ಸೊ ತೆಪ್ಪನ ಸ್ವಲ್ಪ ರೆಡಿ ಮಾಡಬೇಕಾಗಿದೆ. ಅಂದರೆ ಈಜು ನಾವು ತೆಪ್ಪ ಮಾಡೋದಕ್ಕೆ ತೆಪ್ಪ ಮಾಡ್ಕೊಂಡಿದ್ದೀವಿ, ಹಡಗಿನ ಥರ. ಹುಟ್ಟು ಅಂತಾರಲ್ಲ ಆ ಥರ, ಬೋಟ್ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾನೆ, ಬೋಟ್ ಅಂತ. ಆ ರೀತಿ ಒಂದು ತೆಪ್ಪನೂ ಇದೆ ಇಲ್ಲಿ, ನಾವು ಮಾಡ್ಕೋಬೋದು, ಈಜಾಡ್ಬೋದು. ಬಟ್ ಸದ್ಯಕ್ಕೆ ಅದು ಸ್ವಲ್ಪ ರಿಪೇರಿ ಇದೆ, ಹಂಗಾಗಿ ಅದನ್ನ ಅಲ್ಲೇ ಬಿಟ್ಟಿದ್ದೀವಿ. ಸೊ ಹಿಂಗೆ ನಾವು ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡೋಕೆ ಉದ್ದೇಶದಿಂದ ಈ ರೀತಿ ಸಮಯಗಳನ್ನು ಕಳೀತಾ ಇರ್ತೀವಿ. ಅಲ್ಲಿ ಮಾತಾಡ್ತಾ ಕೂತಿದ್ದಾರೆ. ಐಫರ್ ವ್ಯೂವಲ್ ಹಾಕಿರಲಿಲ್ಲ, ಈಗ ಐಫರ್ ವ್ಯೂವಲ್ ಹಾಕಿದ್ದೀನಿ. ಒಳ್ಳೆ ನೋಡೋಣ ಹೆಂಗೆ ಬರ್ತಿದೆ ಅಂತ. ಎಲ್ಲರೂ ಕಾಣಿಸಿದ್ವಲ್ಲ, 3 ನೋಡಿ, 3 ಹೆಂಗೆ ಕಾಣ್ತಾ ಇದ್ವಿ. ಡಿಂಗ್ ಡಗ ಡಿಂಗ್ ಡಗ ಡಿಂಗ್ ಡಗ ಡಿಂಗ್ ಡಗ ಡಿಂಗ್ ಡಗ. ಏ ಬರುದಾ ಹೋಣ, ಕಮಾನ್. ಹೋಣ ಹಿಂಗೆ ಆಗಿರಲಿ, ಕರೆಕ್ಟ್ ಆಗಿರಿ. ಆಳ ಸ್ವಲ್ಪ ಕಡಿಮೆ ಇದೆ. ಸೊ ಹೋಣ ಆಗಿರೋಣ. 1 2 3 ಸ್ಟಾರ್ಟ್. Come on. What are you talking about? Oh, bunny. Hey. ಅಪ್ಪ ಕ್ಯಾಮ್ರಾಗೆಲ್ಲ ನೀರು ಉಗಿದ್ರು, ಮೇಲೆ ಹೋಗ್ತಿದ್ದೆ. ವಾಪಸ್ ಕ್ಯಾಮ್ ಅಂತ ನೋಡಿದ್ರಲ್ಲ ವ್ಯೂ ಹೆಂಗಿತ್ತಂತ. ಬನ್ರಿ ಕಡೆ ಬಂದ್ರು ಫೋಟೋ ಹೋಗೋಣ ಬಂದ್ರು ಬರ. ಓಕೆ, ಎಲ್ಲರೂ ಹೇಳ್ರಿ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಲ್ಲ ಹೆಂಗಿತ್ತಂತ. ಓಕೆನಾ? ನೀವು ಮಲಗಂಬ ಶಿಬಿರಕ್ಕೆ ಬಂದಿದ್ದೀರಾ. ಸೊ ಇವರೆಲ್ಲ ಬಂದಿರೋದು ಮಲಗಂಬ ಶಿಬಿರಕ್ಕೆ. ಸೊ ಕೇಳ್ತೀನಿ ಯಾರು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಸೊ ವರ್ಚಸ್ ನಿಮಗೆ ಏನು ಅನ್ಸುತ್ತೆ? ಅದನ್ನ ಬರಲ್ಲ. ಓಕೆ, ಅಭಿ ಅವರೇ, ನೀವು ಮಲಗಂಬ ಶಿಬಿರಕ್ಕೆ ಬಂದಿದ್ದೀರಾ. ಸೊ ನಿಮಗೆ ಈ ಸುಮನ್ ಸಂಗಮ ಕಾಡು ತೋಟದಲ್ಲಿ ಏನು ಅನ್ನಿಸ್ತಾ ಇದೆ?
ತುಂಬಾ ಚಳಿ ತುಂಬಾ ಜಾಲಿಯಾಗಿರ್ಬೋದು. ಆಮೇಲೆ ಇಲ್ಲಿ ಯಾರ್ದು ಕಾಟ ಇಲ್ಲ, ಸಿಟಿ ಬಿಟ್ಟು ಹೊರಗಿದೆ. ಆಮ್ಯಾಕ ಮಲ್ಕೊಂಡ್ ಮಾಡಕಂತ ಸೇರೋರು ಅದಾರ, ತುಂಬಾ ಚೆನ್ನಾಗಿ ಕಳಿಸ್ತಾರ. ಊಟ ಎಲ್ಲ ವಸ್ತು ಚೆನ್ನಾಗಿದೆ, ಹುಡುಗರೆಲ್ಲ ಚಲೋ ಅದಾರ. ಮತ್ತಿನ್ನೇನು ಎಂಜಾಯ್ಮೆಂಟ್ ಹೆಂಗಿದೆ? ಅನ್ಲಿಮಿಟೆಡ್ ಎಂಜಾಯ್ಮೆಂಟ್. ಓಕೆ, ಇಲ್ಲಿ ಮಾತ್ರ ಖುಷಿಗೆ ಮಾತ್ರ ಅಂತ್ಯ ಇಲ್ಲ, ಅನ್ಲಿಮಿಟೆಡ್ ಎಂಜಾಯ್ಮೆಂಟ್. ಸೊ ಓಕೆ, ಈಗ ಲೋಹಿತ್ ಅವರೇ ನಿಮ್ಗೆ ಫ್ರೆಂಡ್ಸ್, ಇದು ನಾನು ನಮ್ಮ ಫ್ರೆಂಡ್ಸ್ ನಾವು ಓಕೆ ಹೇಳಿ ಲೋಹಿತ್ ಅವ್ರಿಗೆ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲಿ ಬಂದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಮಲ್ಕಂತ ನಮ್ಮ ದಾದಾಪೀರ್ ಸರ್ ಇದ್ದಾರೆ. ಹಾಗೆ ಮತ್ತೆ ಇಲ್ಲೆಲ್ಲ ಕಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲ ನಮ್ಮ ಕೃಷಿ ಬಗ್ಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಹೆಂಗ್ ಬದುಕಬೇಕು ನಮ್ಮ ಜೀವನ ಬಗ್ಗೆ. ನಾವು ಹೊರಗಡೆ ಕಾಲೇಜು ಸ್ಕೂಲ್ ಕಲಿದ್ರೆ ಅಂದ್ರು ಇಲ್ಲಿ ಒಂದು ಜೀವನ ನಡೆಸಲಿಕ್ಕೆ ಒಂದು ಅದ್ಭುತ ಕಲೆ ಹೇಳ್ಕೊಡ್ತಾರೆ. ಓಹೋ, ಅಂತ ಒಳ್ಳೆ ಅವಕಾಶ ಇದೆ ಬದುಕೋಕೆ. ಓಕೆ, ವರ್ಚಸ್ ನಿಮ್ಮ ಒಂದು ಇಂಗ್ಲಿಷಲ್ಲಿ ಹೇಳ್ಬೋದು, ಕನ್ನಡದಲ್ಲಿ ಹೇಳ್ಬೋದು. ಓಕೆ, ಯು ಕ್ಯಾನ್ ಇಂಗ್ಲಿಷ್. ಓಕೆ, ಸೂಪರ್ ಇದೆ, ಎಂಜಾಯ್ಮೆಂಟ್ ಬಾರಿ ಇದೆ. ಬೋಟ್ ಆನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಮಲ್ಕೊಂಬ ಚೆನ್ನಾಗಿದೆ, ಎಕ್ಸರ್ಸೈಸ್ ಜಾಸ್ತಿ ಆಯ್ತು ಅಷ್ಟೇ, ಎಲ್ಲ ಚೆನ್ನಾಗಿದೆ. ಓಕೆ, ಅಂದ್ರೆ ಈ ಕಾಡ್ ತೋಟದಲ್ಲಿ ನಿಮ್ಗೆ ಹೆಂಗ್ ಇರೋವಾಗ ಅನ್ಸುತ್ತೆ? ಬೇಸರ ಆಗುತ್ತಾ ಅಥವಾ ಏನಾಗುತ್ತೆ ಅಂತ? ಚಳಿ ಸ್ವಲ್ಪ ಜಾಸ್ತಿ ಇದೆ, ಅದು ಬಿಟ್ಟು ಎಲ್ಲ ಚೆನ್ನಾಗಿದೆ. ಅದು ಬಿಟ್ಟು ಎಲ್ಲ ಚೆನ್ನಾಗಿದೆ. ಓಕೆ, ಜೈವಿನ್, ನಿಮ್ಗೆ ಈ ಕಾಡ್ ತೋಟದ ಬಗ್ಗೆ ಏನ್ ಅನ್ಸುತ್ತೆ? ಭಾರಿ ಚಳಿ ಇದೆ ಫ್ರೆಂಡ್ಸ್. ಓಕೆ, ಇದು ಇದಾಗಿತ್ತು. ಸೊ ನೋಡಿದ್ರಲ್ಲ, ಇವರೆಲ್ಲ ಒಂದು ನಮ್ಮ ಕಾಡ್ ತೋಟದಲ್ಲಿ ಶಿಬಿರಕ್ಕೆ ಬಂದಂತ ಶಿಬಿರಾರ್ಥಿಗಳು. ಅವ್ರ ಜೊತೆ ನಾನು ಕಲಿ ಅಂದ್ರೆ ಈ ವರ್ಷದ ವಿದ್ಯಾರ್ಥಿ, ಇಲ್ಲಿನ ವಿದ್ಯಾರ್ಥಿ, ನಾನು ಸಹ ಅವ್ರ ಜೊತೆ ಎಂಜಾಯ್ ಮಾಡ್ತಿರೋದು ನೋಡಿದ್ರಲ್ಲ. ಇಷ್ಟು ಹೊಂದ್ಕೊಂಡ್ಬಿಡ್ತಾರೆ ಜನ ಹೊರಗಿನವ್ರು ಬಂದರೆ, ಆ ರೀತಿ ಪ್ಲೇಸ್ ಇದೆ. ಸೊ ಥ್ಯಾಂಕ್ ಯು ಇಷ್ಟು ತನಕ ವಿಡಿಯೋ ನೋಡೋದಕ್ಕೆ. ನೀವು ಸುಮನ್ ಸಂಘ ಕಾಡ್ ತೋಟಕ್ಕೆ ಬರಬೇಕು ಅಂದರೆ ನಾನು ಹೇಳಿದ್ನಲ್ಲ, ಧಾರವಾಡದಿಂದ 11 ಕಿಲೋಮೀಟರ್ ದೂರ. ಧಾರವಾಡಕ್ಕೆ ಹೆಂಗೆ ಬರಬೇಕು ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಯಾವ ಊರಿಂದ ಬಂದರೂ ಧಾರವಾಡಕ್ಕೆ ಬಸ್ ಇದ್ದೇ ಇರುತ್ತೆ. ಸೊ ಟ್ರೈ ಮಾಡಿ ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ. ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಇಲ್ಲಿ ಬಂದು ಸೇರ್ಕೊಳ್ಳಿ. ಮುಂದಿನ ವರ್ಷ ಬೇರೆ ರೀತಿ ಆಗ್ತಾ ಇದೆ ಈ ಕೋರ್ಸು, ತುಂಬ ಡಿಫ್ರೆಂಟ್ ಆಗಿ ಒಳ್ಳೆ ಸಸ್ಪೆನ್ಸ್ ಆಗಿ ಭಾರಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಇಷ್ಟ ಆದವ್ರು ಬನ್ನಿರಿ, ಬಂದು ಹೋಗ್ತಾ ಇರಿ ಈ ತೋಟಕ್ಕೆ. ಇನ್ನೊಂದು ತಿಳ್ಕೊಳ್ರಿ, ನಿಮ್ಮ ಜೀವನದಲ್ಲಿ ಯಾರೇ ನಿಮ್ಮನ್ನು ಬಿಟ್ಟು ಹೋದ್ರು, ನಿಮ್ಮ ನೆರಳು ಮಾತ್ರ ನಿಮ್ಮನ್ನು ಬಿಟ್ಟೇ ಹೋಗಲ್ಲ. ಹಾಗಾಗಿ ಅದನ್ನು ಜಾಸ್ತಿ ಪ್ರೀತಿ ಮಾಡ್ರಿ, ಓಕೆನಾ? ಬನ್ನಿ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಸೊ ನಮ್ಮ ಸುಮನ್ ಸಂಗಮ ಕಾಡ್ ತೋಟದಲ್ಲಿ ಚಲ್ವಿ ಅಂತ ಇದ್ದಾಳೆ, ಚಲ್ವಿ ಅಂತ ಎಮ್ಮೆ ಇದೆ, ಸುಂದರಿ ಅಂತ ಅವಳ ಮಗಳಿದ್ದಾಳೆ. ಇಬ್ಬರು ಚಲ್ವಿ ಸುಂದರಿ ಇಬ್ಬರು ಇದ್ದಾರೆ. ಸೊ ಅವರು ಸಹ ನಮ್ಮ ಒಂದು ಸುಮನ್ ಸಂಗಮ ಕಾಡು ತೋಟದ ಭಾಗಾರ್ಥಿಗಳು. ವಂಡರ್ಫುಲ್ ನೇಚರ್ ಇದೆ. ಇವ್ನು ಕೇಳಿ, ಇವ್ನ ಮಾತು ಕೇಳಿ ಸಖತ್ ಮಾತಾಡ್ತಾನೆ. ತಗೊಳ್ಳಲಿ ಮಾತಾಡ. ಹಾ, ನೀನ್ ಕಾಣಿಸಿದಾನೆ ಅಲ್ಲಿ? ನಾನು ಮಾತಾಡು. ಯಾರವರು? ಇದು ನಮ್ದು ಗೋಪುರದ್ದು ಲಾಗ್ ಮಾಡ್ತಾ ಇದ್ವಲ್ಲ, ಸೊ ಹಾಗಾಗಿ ನಮ್ ಸುಮನ್ ಸಂಗಮ ಕಾಡ್ ತೋಟದಲ್ಲಿ ಕೆರೆಗೆ ಹೋಗಿದ್ವಿ. ಸೊ ಶಿಬಿರ ಹೇಗಿದೆ? ಸುಮನ್ ಸಂಗಮ ಕಾಡ್ ತೋಟದ ಶಿಬಿರ ಹೇಗಿದೆ? ಶಿಬಿರ ಇದ್ದಂಗಿದೆ. ಮತ್ತೆ ನಾವು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೀವಿ, ಎಲ್ಲ ನಾನು ಬಿಟ್ಟು ಹೋಗ್ಬಿಟ್ಟಿದ್ರು. ಇವಾಗ ನಾನು ಒಬ್ನೇ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ನಡಿ ನಡಿ ನಡಿ, ನಾನು ಬೇಡ ಬಿಡಿ, ಇವರೆಲ್ಲ ನಾನು ಮಾಡ್ಲಿಕ್ಕೆ ಹೋಗಲ್ಲ. ನೋಡಿದ್ರ ಹಿಂಗಿರುತ್ತೆ. ಗ್ರೂಪ್ ಅಂದ್ರೆ ಗ್ರೂಪ್, ಗೊಬ್ಬರ ಸಿಂಗಲ್ ಸಿಂಗಲ್ ಏನು ಮಾಡಕ್ ಇಷ್ಟ ಪಡಲ್ಲ. ಇಲ್ಲಿ ಸಿಂಗಲ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಸಿಂಗಲ್ ಏನೂ ಆಗೋದಿಲ್ಲ, ಎಲ್ಲ ಏನಾದ್ರೂ ಡಬಲ್ ಆಗ್ಬೇಕು. ಈಗ ಈ ತರ ಡಬಲ್ ಡಬಲ್ ಮಾತಾಡಬೇಡಿ. ಸಿಂಗಲ್ ಏನ್ ಮಾಡ್ಲಿಕ್ಕೆ ಯಾರು ಇಷ್ಟಪಡ್ತಾರೆ? ಸೊ ನೋಡಿ, ಈ ರೀತಿ ಸುಮನ್ ಸಂಗಮ ಕಾಡ್ ತೋಟ ಇದೆ. ಓಕೆ,
ತಂದೆಯವರ ಮನೆ ಇದು, ತಂದೆಯವರ ಮನೆ. ತೆಪ್ಪ ರಿಪೇರಿ ಆಗ್ತದೆ ಅಂತೆ, ಇದೇ ತೆಪ್ಪ ನೋಡಿ ರಿಪೇರಿ ಮಾಡ್ತಾ ಇದೀವಿ. ಸೊ ಇಷ್ಟು ದಿನ ಚೆನ್ನಾಗಿತ್ತು, ಈಗ ಸ್ವಲ್ಪ ಇದಾಗಿದೆ. ಓಕೆ, ಮತ್ತೆ ನಮ್ಮ ನಡುವಿನ ಮನೆಗೆ ಬಂದ್ವಿ. ಮೊದ್ಲು ಹೋಗಿದ್ವಲ್ಲ ಅದೇ ಪ್ಲೇಸ್. ಅಲ್ಲಿಂದ ಬಂದು ನೋಡ್ರಿ, ನಾನು ಶ್ರೀಕಾಂತ್ ಸಾಯ್ತಾನೆ ಅಂತೇಳಿ ಹೆಂಗೆ ಕೆರಿ ಮೇಲೆ ಹಂಗೆ ಜಿಗಿದ್ ಬಿಟ್ಟಿದ್ದೆ. ಮತ್ತೆ ಒಳ್ಳೆ ಹಂಗೆ ತೊಗೊಂಬಂದೇನೆ ಅವನ್ನ. ಏನಾಗಿಲ್ಲ, ಈಗ ಜಳಕ ಮಾಡಕತ್ತಾನ, ಆರಾಮ ಅದಾನ. ನೀವೇನ್ ಚಿಂತೆ ಮಾಡಿ, ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಯಾರಿಗೂ ಏನಾಗಲ್ಲ. ಬಂದ್ರು. ಓಕೆ, ನಡುವಿನ ಮನೆಗೆ ಬಂದ್ವಿ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ? ಸೂಪರ್. ಅದೇ ವಂಡರ್ಫುಲ್. ಸೊ ಲೈಫನ್ನ ಎಂಜಾಯ್ ಮಾಡಕ್ ಟ್ರೈ ಮಾಡಿ. ಎಂಜಾಯ್ ಮಾಡ್ಬೇಕಂದ್ರೆ ಈ ರೀತಿ ನೇಚರ್ ಜೊತೆ ಕಳೆಯೋದನ್ನ, ಯಾಕಂದ್ರೆ ನೇಚರ್ ನಮಗೆ ಲಾಸ್ಟ್ ಫೈನಲ್. ನಾವು ಯಾವುದೇ ದೊಡ್ಡ ಊರಿಗೆ ಹೋದ್ರು, ಯಾವುದೇ ಇದಕ್ಕೆ ಹೋದ್ರು ನಮ್ಮ ನೇಚರಲ್ಲಿ ನಾವು ಬದುಕಲೇಬೇಕು. ಸೊ ಹಾಗಾಗಿ ನೇಚರನ್ನು ಇಷ್ಟಪಡಿ, ನೇಚರ್ ಜೊತೆ ಬಾಳಿ. ಥ್ಯಾಂಕ್ ಯು.